So hi, hello, welcome back to my YouTube channel Anu Creations. ನಮಸ್ತೆ. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿವಸದ ಹಿಂದೆ ಕೇಳಿದ್ರು ನನ್ನ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಕೇಳಿದ್ರು. ಸೊ ನಿಮ್ಮ ಡೈಲಿ ವ್ಲಾಗ್ ಮಾಡಿ ಅಂತ ಕೇಳಿದ್ರು. ಸೊ ನನಗಂತೂ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇದೆ ಗೈಸ್ ಇವತ್ತು. ಸೊ ಇವತ್ತು ಬಂದು ಸ್ಯಾಟರ್ಡೇ ನನಗೆ ವೀಕ್ ಆಫ್ ಇರುತ್ತೆ. ಸೊ ಸ್ಯಾಟರ್ಡೇ ಸಂಡೇ ನನಗೆ ವೀಕ್ ಆಫ್ ಇರುತ್ತೆ. ಸಿಕ್ಕಾಪಟ್ಟೆ ನಿದ್ದೆ ಮಾಡಿ ಇವಾಗ ಎದ್ದಿದ್ದೀನಿ. ಸೊ ನನ್ನ ಡೇ ಯಾವ ಥರ ಇರುತ್ತೆ ಅಂತ ಇವತ್ತು ವ್ಲಾಗಲ್ಲಿ ಹೇಳ್ತೀನಿ. ಸೊ ಇನ್ಮೇಲಿಂದ ನಾನು ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ಯೋಚನೆ ಮಾಡಿದೆ, ಯಾವುದೋ ಟಾಪಿಕ್ ಸಿಗ್ತಾ ಇರಲಿಲ್ಲ. ಸೊ ಅಂದರೆ ಯೂಸ್ ಆಗದೆ ಇರೋ ಥರ ವೀಡಿಯೋಸ್ ನಾನು ಯಾವತ್ತೂ ಹಾಕೋಕ್ಕೆ ಹೋಗೋದಿಲ್ಲ. ಇನ್ ಕೇಸ್ ಏನಾದರೂ ನಾನು ಆವತ್ತು ಡೇಯಲ್ಲಿ ನಾನು ಏನಾದರೂ ಯೂಸ್ಫುಲ್ ಆಗೋಂಥ ಥಿಂಗ್ಸ್ ಏನಾದರೂ ಮಾಡಿದ್ರೆ ಸೊ ಆವತ್ತಿನ ದಿನದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಇವತ್ತು ಬಂದು ನಾನು ಈ ವ್ಲಾಗಲ್ಲಿ ಸೊ ನಮ್ಮನೆಗೆ ರೆಫ್ರಿಜರೇಟರ್ ಬರ್ತಾ ಇದೆ ಗೈಸ್ ಇವತ್ತು. ಸೊ ಇವತ್ತು ರೆಫ್ರಿಜರೇಟರ್ ಆರ್ಡರ್ ಮಾಡಿದ್ದೀವಿ. ನಾನು ಫಸ್ಟೇ ಹೇಳಿದ್ನಲ್ಲ ನಿಮಗೆ, ಹೋಟ್ಲಲ್ಲಿ ಇದೆ ರೆಫ್ರಿಜರೇಟರು, ಇಲ್ಲಿಗೆ ಯಾವುದೂ ಇಲ್ಲ ಅಂತ. ನಾನು ಆರ್ಡರ್ ಮಾಡಿದ್ವಿ, ಅದು ಬರ್ತಾ ಇದೆ. ಸೊ ಅದನ್ನು ನಿಜವಾಗ್ಲೂ ಅದು ತೋರ್ಸೋಕ್ಕಂತ ವಿಡಿಯೋ ಮಾಡ್ತಾ ಇಲ್ಲ. ನಾರ್ಮಲ್ಲಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿವಸ ಆಗಿತ್ತಲ್ಲ. ಸೊ ಡೈಲಿ ವ್ಲಾಗ್ ಮಾಡೋಣ. ಹಾಗೆ ನಾನು ಇವತ್ತು ನಿಮಗೆ ಈ ವ್ಲಾಗಲ್ಲಿ ಒಂದು ಬೇಕಿಂಗ್ ಪೌಡರ್ನ ತೋರಿಸ್ತಾ ಇದ್ದೀನಿ. ಸೊ ಯಾವ ಥರ ಆ ಪೌಡರ್ನ ಮಾಡ್ಕೋಬೇಕು ನೀವು ಮನೆಯಲ್ಲಿ ಅಂತ. ಸಮ್ಮರ್ ಆಗಿರ್ಬೋದು, ವಿಂಟರ್ ಆಗಿರ್ಬೋದು, ಯಾವುದೇ ಸೀಸನ್ ಆಗಿರ್ಬೋದು. ಸೋಪ್ಸ್ ಯೂಸ್ ಮಾಡೋಕ್ಕೆ ನನ್ನ ಸ್ಕಿನ್ಗೆ ಇಷ್ಟಪಡೋದಿಲ್ಲ. ಸೊ ಸ್ಕ್ರಬ್ಬರ್ ಆಗಿ ನಾನು ನಿಮ್ಗೆ ಬೇರೆ ಮಾರ್ಕೆಟಲ್ಲೂ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಸಂತೂರ್ ಬಾಡಿ ವಾಶ್ ಅಂತೆ ಅದು ಇದು ಸಿಗುತ್ತೆ, ಸ್ಕ್ರಬ್ಬರ್ಸು ಸಿಗುತ್ತೆ. ಸೊ ಅದೇ ಥರ ನಾನು ನ್ಯಾಚುರಲಾಗಿ ಮನೇಲಿ ಯಾವ ಥರ ಬಾಡಿ ಸ್ಕ್ರಬ್ಬರ್ ಮಾಡ್ಕೊತೀನಿ ನಾನು. ಬಿಫೋರ್ ಬಾತ್ಗೆ ಹೋಗೋಕ್ಕೆ ಮುಂಚೆ, ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಬೇಕಿಂಗ್ ಪೌಡರ್ ಅಂತ ಏನಂತೀವಿ. ಸೊ ಅದನ್ನು ನಾವು ಯಾವ ಥರ ಮನೇಲಿ ಮಾಡ್ಕೊತೀನಿ ನಾನು ಪರ್ಸ್ನಲಾಗಿ, ನನಗೆ ಅದು ಯಾವ ಥರ ಸೆಟ್ ಆಗಿದೆ ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದನ್ನು ನಾನು ಏನೇನು ಪೌಡರ್ ಯೂಸ್ ಮಾಡ್ತೀನಿ ಅಂತೆಲ್ಲ ನಾನು ಈ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಸೊ ಏನಾದರೂ ಒಂದು ಯೂಸ್ಫುಲ್ ಆಗೋವಂಥದ್ದು ಡೈಲಿ ವ್ಲಾಗ್ಸ್ ನಾನು ಅಪ್ಲೋಡ್ ಮಾಡಿದ್ರೆ ಏನಾದರೂ ಒಂದು ಯೂಸ್ಫುಲ್ ಆಗೋವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆಯೇ ನನ್ನ ಒಂದು ಎಷ್ಟು ಸಲ ನಾನು ಯೂಸ್ ಮಾಡ್ತೀನಿ ರಿಂಗ್ ಲೈಟ್ ಏನಿತ್ತು ಅದು ನಿಜವಾಗ್ಲೂ ಅದು ಮುರಿದೋಗಿದೆ. ನೋಡಿ ಗೈಸ್, ಇಲ್ಲಿ ನೀವು ನೋಡ್ಬೋದು. ಸೊ ಅದು ಮುರಿದೋಗಿದೆ. ಹಾಗಾಗಿ ನಾನು ಇಷ್ಟು ದಿವಸ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಇದು ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ದಿವಸದಿಂದ ಇದೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯಿಂದನೇ ಯೂಸ್ ಮಾಡ್ತಾಯಿದ್ದೀನಿ. ಹಳೆಯದು ಆಗಿದೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಇದು ಬ್ರೇಕ್ ಥರ ಆಗಿತ್ತು. ಸೊ ಹೋಗಲಿ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಇವಾಗ ನೆಕ್ಸ್ಟ್ ಮೊಬೈಲ್ ಸ್ಟ್ಯಾಂಡ್ ಆದರೂ ಆರ್ಡರ್ ಮಾಡ್ಕೋಬೇಕು. ನನ್ನ ಹತ್ರ ಇದು ಇವಾಗ ವಿಡಿಯೋ ಮಾಡ್ತಾ ಇರೋದು ಬಂದು ಗಿಂಬಲಲ್ಲಿ. ಬಟ್ ಗಿಂಬಲ್ದ ಹೈಟ್ ಬರೋದಿಲ್ಲ, ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕೆ. ನಾನು ಈ ಕುಕಿಂಗ್ ವಿಡಿಯೋಸ್ ಮಾಡಬೇಕಾದ್ರೆ ಅಥವಾ ಈ ನಾರ್ಮಲ್ ಏನಾದರೂ ಅದು ಇದು ವ್ಲಾಗ್ಸ್ ಎಲ್ಲ ಮಾಡಬೇಕಾದ್ರೆ ನನಗೆ ಹೈಟ್ ಇರಬೇಕು. ಅದು ನನ್ನ ಹೈಟಿಗೆ ಮ್ಯಾಚ್ ಆಗಿ ಹೇಳೋಕ್ಕಾಗಿರ್ಬೋದು. ಅಥವಾ ಇವಾಗ ಗೆಟ್ ರೆಡಿ ವಿತ್ ಮೀ ನಾನು ವಿಡಿಯೋಸ್ ಹಾಕ್ತೀನಲ್ಲ ಶಾರ್ಟ್ಸಲ್ಲೆಲ್ಲ, ಸೊ ಅದಕ್ಕೆಲ್ಲ ನನಗೆ ಹೈಟ್ ಸ್ಟ್ಯಾಂಡ್ ಬೇಕು. ಇಟ್ಸ್ ಓಕೆ, ಲೈಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬಟ್ ಸ್ಟ್ಯಾಂಡ್ ಇಂಪಾರ್ಟೆಂಟ್ ನೆಸಸರಿ. ಸೊ ಅದು ನೋಡಿದ್ದೀನಿ, ಅದನ್ನು ಆರ್ಡ್ರ್ ಮಾಡ್ಕೋಬೇಕು. ಸೊ ಇದು ಹೆಂಗೆ ಮುರಿದೋಯ್ತು ಅಂತ ಗೊತ್ತಿಲ್ಲ. ಓಕೆ. ಸೊ ಇವಾಗ ಬಂದು ಗಿಂಬಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಎಲ್ಲೂ ಎದ್ದು ಓಡಾಡಿಕೊಂಡು ಮಾಡೋಕ್ಕಾಗ್ತಾ ಇಲ್ಲ. ಕುತ್ಕೊಂಡಿರೋ ಹತ್ರನೇ ಇಲ್ಲಿ ಒಂದು ಸ್ಟ್ಯಾಂಡ್ ಥರ ಬಾಕ್ಸ್, ಸೋಫಾ ಮೇಲೆ ಬಾಕ್ಸ್ ಇಟ್ಬಿಟ್ಟು ಅದ್ರ ಮೇಲೆ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ, ಇವಾಗ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಆಲ್ರೆಡಿ ಟೈಮ್ ಒಂದು 9:30 ಆಗೋಗಿದೆ. ಬ್ರೇಕ್ಫಾಸ್ಟ್ ಮಾಡಿ ನಾವು ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಸೊ ನಾನು ಅಡುಗೆನೇ ಮಾಡಲ್ಲ ಜಾಸ್ತಿ, ನಿಮ್ಗೆ ಗೊತ್ತಿರೋ ಹಾಗೆ. ಇಲ್ಲೇ ನಿಯರ್ ಬೈ ಎಲ್ಲ ಹೋಟ್ಲಿರೋದು. ನನಗೆ ಬ್ರೇಕ್ಫಾಸ್ಟ್ ಮಾರ್ನಿಂಗೇ ತಂದುಕೊಡ್ತಾರೆ. ನಮ್ಮ ಮನು ಸ್ಕೂಲ್ಗೆ ಹೋಗ್ಬೇಕಾದ್ರೇ ತಂದುಕೊಟ್ಬಿಟ್ಟು ಹೋಗಿರ್ತಾರೆ. ಬಿಕಾಸ್ ನಂದು ಮಾರ್ನಿಂಗ್ 6:30ಗೆ ಲಾಗಿನ್ ಇರೋದು. 6:30ಗೆ ಎದ್ದು ಕೂತ್ಕೊತೀನಿ, ಕೆಲಸ ಮಾಡಬೇಕಾಗುತ್ತೆ. 6:30ಇಂದ 4 ಗಂಟೆ ತನಕ ಶಿಫ್ಟ್ ಇರೋದು ನಂದು. ಸೊ ಹಾಗಾಗಿ ನನಗೆ ಕುಕ್ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ನನಗೆ ಎಮರ್ಜೆನ್ಸಿ ಏನಾದರೂ ಇವಾಗ ಅಲ್ಲಿ ಇಷ್ಟ ಆಗಲಿಲ್ಲ ಆ ಥರ ಏನಾದರೂ ಇದ್ದರೆ, ಬಟ್ ಡೈಲಿ ಚಿತ್ರಾನ್ನ, ಇಡ್ಲಿ, ಟೊಮೆಟೊ ಬಾತ್ ಅಂತ ಒಂದು ಸ್ವಲ್ಪ ಪಲಾವ್ ಅದೆಲ್ಲ ಮಾಡ್ತಾ ಇರ್ತಾರೆ ಹೋಟ್ಲಲ್ಲೂ, ನಮ್ಮ ಹೋಟ್ಲಲ್ಲಿ. ಅದನ್ನೇ ಮ್ಯಾನೇಜ್ ಮಾಡ್ಕೊತೀನಿ. ಸೊ ಇವತ್ತು ಬಂದು ಸ್ಪೆಷಲ್ಲಾಗಿ ನಮ್ಮ ಚಿಕ್ಕಮ್ಮ, ಅಂದರೆ ನಿಯರ್ ಬೈ ಇಲ್ಲೇ ಇರೋದು ನಮ್ಮ ಚಿಕ್ಕಮ್ಮ, ಅಪೇಕ್ಷಾ, ಅಮೃತ್ ನೋಡಿರ್ತಾರಲ್ಲ, ಅವ್ರ ಮಮ್ಮಿ ಬಂದು ನನಗೆ ಅವರು ಮನೇಲಿ ಹೋಳಿಗೆ ಮಾಡಿದ್ದಾರೆ. ಅವ್ರ ಮನೇಲಿ ಮಾಡಿದ್ರಂತೆ, ಹಾಗೆ ತಂದುಕೊಟ್ಟಿದ್ದಾರೆ ಹೋಳಿಗೆ ಮತ್ತು ಅದು ರಸಮ್ ಎಲ್ಲ ಹಾಗೆ ಇದೆ. ಸೊ ಅದನ್ನೇ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು.
ಅದು ತಂದು ಕೊಟ್ಟಿದ್ದಾರಲ್ವ, ಇವಾಗ ಅದೇ ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ನೆಕ್ಸ್ಟ್ ಏನೇನು ಅಂತ ಇವತ್ತು ನನ್ನ ಡೇ ಯಾವ ಥರ ಹೋಗುತ್ತೆ ಅಂತ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಒಂಚೂರಾದರೂ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಹೊಸದಾಗಿ ವಿಸಿಟ್ ಆಗಿದ್ದು ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಈಗ ಸಮ್ಮರ್ ಆಗಿರೋದ್ರಿಂದ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಹಾಗೆ ಸಿಕ್ಕಾಪಟ್ಟೆ ಬಾಡಿ ಸಹ ಹೀಟ್ ಆಗುತ್ತೆ. ಅದರ ಜೊತೆಗೆ ನಾವು ತಂಪು ಮಾಡೋದಕ್ಕೆ ಏನಾದರೂ ಒಂದು ನಮ್ಮ ಬಾಡಿಗೆ ಕನ್ಸ್ಯೂಮ್ ಮಾಡ್ತಾ ಇರಬೇಕು. ಸೊ ಅಟ್ಲೀಸ್ಟ್ ವೀಕ್ಲಿ ಒಂದು ಥ್ರೈಸ್ ಆದರೂ ಎಳ್ನೀರು ಕುಡಿಯೋದಾಗಿರ್ಬೋದು ಅಥವಾ ಮಜ್ಜಿಗೆ ಡೈಲಿ ಕುಡಿಯೋದಾಗಿರ್ಬೋದು, ಈ ಥರ ಒಂದು ಆ್ಯಕ್ಟಿವಿಟೀಸ್ನ ನಾವು ಮಾಡ್ತಾಯಿದ್ರೆ ಸೊ ಬಾಡಿ ಅಷ್ಟು ಹೀಟ್ ಆಗೋದಿಲ್ಲ. ಅದರಲ್ಲೂ ನಮಗೆ ಅಂತೂ ಸಿಸ್ಟಮ್ ಮುಂದೆ ಕೆಲಸ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಹೀಟ್ ಆಗಿರುತ್ತೆ. ಸೊ ನಾನೇನು ಮಾಡಿದೆ ಅಂದರೆ ಎಳ್ನೀರನ್ನ ತೆಗೆದು ಸ್ವಲ್ಪ ಅದಕ್ಕೆ ಈ ಕೆಂಪು ಕಲ್ಸಕ್ಕರೆ ಬರುತ್ತಲ್ಲ, ಸ್ವಲ್ಪ ಅದನ್ನು ಹಾಕಿ ಆಮೇಲೆ ಅದಕ್ಕೆ ಒಂದು 1/2 ಸ್ಪೂನಷ್ಟು ಶಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಸೊ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅದು ಹೀಟ್ ರಿಡಕ್ಷನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ಶಿಯಾ ಸೀಡ್ಸು ಬಾಡಿಗೆ ಸಿಕ್ಕಾಪಟ್ಟೆ ತಂಪಾಗಿರುತ್ತೆ, ಅದು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ಅದನ್ನು ಕುಡಿಬೋದು. ಸೊ ಸ್ವಲ್ಪ ವಾಟರ್ ಫಿಲ್ ಮಾಡೋದಿತ್ತು. ನಮ್ಮನೇಲಿ ನೋಡ್ಬೋದು ನೀವು, ಇಲ್ಲಿ ವಾಶ್ ಮಾಡ್ತಿದ್ದೀನಲ್ಲ, ಇದೇ ಬಿನ್ಗೆ ನಾವು ವಾಟರ್ ಫಿಲ್ ಮಾಡಿಡೋದು, ಅಡುಗೆಗಾಗಿರ್ಬೋದು ನಾವು ಕುಡಿಯೋಕ್ಕಾಗಿರ್ಬೋದು. ಇದು ತಾಮ್ರದ್ದು, ಇದರಲ್ಲಿ ಕುಡಿಯೋದ್ರಿಂದ ನೀರು ಸಿಕ್ಕಾಪಟ್ಟೆ ಹೆಲ್ತ್ಗೆ ಬೆನಿಫಿಟ್ಸು ಅಂತೇಳಿ ನಮ್ಮ ಅತ್ತೆ ತಂದಿಟ್ಟಿರೋದು. ತುಂಬಾ ದೊಡ್ಡದಿದೆ ಇದು. ಅವಾಗ ನಮ್ಮ ಅತ್ತೆ ಆಲ್ರೆಡಿ ತೊಗೊಂಡು ಒಂದು 5 to 6 years ಆಯಿತು. ಆವಾಗಲೇ ಒಂದು 7,000 8,000 ಕೊಟ್ಟಿದ್ದಾರೆ. ಸೊ ಈಗ ಸಮ್ಮರಲ್ಲಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ನೀರು ಕುಡಿಯೋದಕ್ಕೆ. ಸೊ ಒಬ್ಬಟ್ಟು ಮಾಡಿದ್ದಾರೆ ಗಾಯ್ಸ್ ಇವತ್ತು ನಮ್ಮ ಚಿಕ್ಕಮ್ಮ. ಸೊ ಇವತ್ತು ನಮಗೆ ಬ್ರೇಕ್ಫಾಸ್ಟ್ ಇದು ಒಬ್ಬಟ್ಟು ಮತ್ತು ರಸಮ್. ಸೊ ಇದನ್ನ ತಿಂತೀನಿ, ಆಮೇಲೆ ಮಧ್ಯಾಹ್ನಕ್ಕೆ ಏನು ಮಾಡೋದು ನೋಡೋಣ ಬನ್ನಿ. ಸೊ ಇವಾಗ ಇದನ್ನು ತಿನ್ನೋ ಟೈಮ್, ಬನ್ನಿ ತಿನ್ನೋಣ. ಸೊ ನನಗಂತೂ ಒಬ್ಬಟ್ಟು, ಈ ಹೋಳಿಗೆ, ಆಮೇಲೆ ಸ್ವೀಟ್ಸ್ ಮನೇಲಿ ಏನೇನು ಮಾಡ್ತಾರೆ, ಪಾಯಸ ಆಗಿರ್ಬೋದು, ಅದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮನುಗೆ ಅದು ಆಪೋಸಿಟ್ಟು, ಮನುಗೆ ಖಾರ ಅಂದರೆ ಇಷ್ಟ, ನನಗೆ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ನಿಮಗೆ ಯಾರ್ಯಾರಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಬ್ರೇಕ್ಫಾಸ್ಟ್ನ ಮುಗಿಸಿ ಆಮೇಲೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ಒಂದು ಕೊರಿಯರ್ ಬಂದಿದೆ, ಇವಾಗ ಓಪನ್ ಮಾಡೋಣ ಬನ್ನಿ. ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ 2 ಕೊರಿಯರ್ಸ್ ಬರುತ್ತೆ. ಸೊ ಒಂದು ಬಂದು ಫುಲ್ ಬಿಗ್ ಕೊರಿಯರ್. ಸೊ ಇದು ಬಂದು ವೆರಿ ಸ್ಮಾಲ್, ಗರ್ಲ್ಸ್ಗೆ ಅಥವಾ ಬಾಯ್ಸ್ಗೆ ಎಲ್ರಿಗೂ ಯೂಸ್ ಆಗುತ್ತೆ ಇದು. ಸೊ ಇದು ತುಂಬಾ ಗುಡ್ ರೇಸರ್. ಸೊ 3 ಪೀಸಸ್ ಬರುತ್ತೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ. ಸೊ ತುಂಬ ಒಂದು ಬೆಸ್ಟ್ 154ಗೆ ನನಗೆ 3 ಪೀಸಸ್ ಸಿಗಿದೆ. ಸೊ ಇದು ಬಂದು ಶಿಯಾ ಬಟರ್ ಫ್ಲೇವರ್ದು ಬಾಡಿ ರೇಸರು. ನನಗೇನು ಬೇಜಾರು ಅನಿಸಿಲ್ಲ ಇದನ್ನ ಹೇಳೋದ್ರಲ್ಲಿ. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ನೀವು ಏನಾದರೂ ಒಂದು ಬೆಸ್ಟ್ ಹುಡುಕ್ತಾ ಇದ್ದರೆ, ಸೊ ನಿಮಗೂ ಒಂದು ಒಳ್ಳೆ ಕ್ಲಿಯರಾಗಿ ಚೆನ್ನಾಗಿರೋದು ಬೇಕಂತ ಹುಡುಕ್ತಾ ಇದ್ರೆ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳೋದು ಕಾರಣಕ್ಕೋಸ್ಕರ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇದು 3 ಬಂದಿದೆ. ಸೊ ಆ್ಯಸ್ ಇಟ್ ಈಸ್ ಕ್ಯಾಪ್ ಸಹ ಅವರೇ ಕೊಟ್ಟಿದ್ದಾರೆ. ನಾನು ಇದನ್ನು ನಿನ್ನೆ ಆರ್ಡರ್ ಮಾಡಿದ್ದೆ. ಸೊ 1 day ಡೆಲಿವರಿ ಕೊಟ್ಬಿಡ್ತಾರೆ ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಐಟಮ್ಸ್ಗೆ. ಸೊ ಈ ಥರ ಕ್ಯಾಪ್ ಸಹ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕಂತಂದರೆ ಇದು ಪ್ರಮೋಷನ್ ಅಂತೂ ಇಲ್ಲವೇ ಇಲ್ಲ. ಲೆಗ್ಸ್ ಆಗಿರ್ಬೋದು, ಆರ್ಮ್ಸ್ ಆಗಿರ್ಬೋದು, ಅಂಡರ್ ಆರ್ಮ್ಸ್ ಆಗಿರ್ಬೋದು, ಬ್ಯಾಕ್ ಬೆನ್ನಲ್ಲಿ ನಿಮಗೇನಾದರೂ ಹೇರ್ಸ್, ಸೊ ಇದಕ್ಕೆಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು. ಫ್ರೆಂಡ್ಲಿ ರೇಸರ್ ಅಂತಲೇ ಹೇಳ್ಬೋದು. ಸೊ ಪ್ರಾಡಕ್ಟ್ ಬಂದು ತುಂಬ ಚೆನ್ನಾಗಿದೆ. ಹಾಗೆ ನೀವು ಇನ್ ಕೇಸ್ ಏನಾದರೂ ಒಂದು ಒಳ್ಳೆ ರೇಸರ್ನ ಹುಡುಕ್ತಾ ಇದ್ದರೆ ಮಾರ್ಕೆಟಲ್ಲಿ, ಸೊ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಸಜೆಸ್ಟ್ ಮಾಡೋದಕ್ಕೋಸ್ಕರ ಹೇಳಿದೆ ಅಷ್ಟೇ. ಗರ್ಲ್ಸ್ಗಾಗಿರ್ಬೋದು, ಸ್ಕಿನ್ ಇವಾಗಂತೂ ಸಮ್ಮರ್ ಬಂತು, ತುಂಬಾ ಒಂದು ಸ್ಕಿನ್ಗೆ ಬೇಗ ಹಾರ್ಶ್ ಆಗುತ್ತೆ. ನಾವು ಈ ಥರ ಇದು ಮಾಡೋದ್ರಿಂದ ಹಿಚ್ಚಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಬಂದು ಶಿಯಾ ಬಟರ್ ಫ್ಲೇವರ್ ಆಗಿರೋದ್ರಿಂದ ಸ್ವಲ್ಪ ಹಾರ್ಶ್ನೆಸ್ ಏನಿದೆ, ನೀವು ಶೇವ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ಫುಲ್ ಸ್ಕಿನ್ ಬ್ರೇಕ್ ಡೌನ್ ಆಗೋಕ್ಕೆ ಇದಾಗುತ್ತಲ್ಲ. ಸೊ ಇದು ಶಿಯಾ ಬಟರ್ ಇರೋದ್ರಿಂದ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಇದು ಮುಗಿಸಿದ ತಕ್ಷಣ ಸ್ವಲ್ಪ ಬಾಡಿಗೆ ಲೋಷನ್ ಅಥವಾ ಏನಾದರೂ ಕ್ರೀಮ್ಸ್ನ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಬ್ರೇಕ್ ಡೌನ್ ಆಗೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸೊ ಆದಷ್ಟು ಮಾಯಿಶ್ಚರೈಸರ್ಸ್ ಆ ಥರ ಏನಾದರೂ ಅಪ್ಲೈ ಮಾಡಿ. ಹಾಗೆ ರೇರ್ ಸ್ಕಿನ್ನಲ್ಲಿ ಇನ್ ಕೇಸ್ ಇಲ್ಲೇನಾದರೂ ವ್ಯಾಕ್ಸ್ ಮಾಡಬೇಕು ಅಥವಾ ರೇಸರ್ ಮಾಡಬೇಕು ಅಂತಂದರೆ ಹಿಂಗೆ ಡೈರೆಕ್ಟಾಗಿ ನಾರ್ಮಲ್ ವಾಟರ್ ಹಾಕಿ ರೇಸರ್ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದು ಸ್ವಲ್ಪ ಸೋಪ್ ಹಾಕಿ ಫರ್ಮ್ ಬರುತ್ತಲ್ಲ, ಆ ಫರ್ಮ್ ಎಲ್ಲ ಬಡಿಸ್ಕೊಂಡು ಅದಾದಮೇಲೆ ನೀವು ನೀಟಾಗಿ ವ್ಯಾಕ್ಸ್ ಮಾಡೋದ್ರಿಂದ ಅಷ್ಟು ಹಾರ್ಮ್ಫುಲ್ ಆಗೋದಿಲ್ಲ ಅಂತ ಹೇಳ್ತೀನಿ.
ಸೊ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಡೇ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಸೊ ಇದು ಬೇಕಂದ್ರೆ ಪ್ರಾಡಕ್ಟ್ ಲಿಂಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ ಕೇಸ್ ನನಗೂ ಜ್ಞಾಪಕ ಇದ್ದರೆ ಪ್ರಾಡಕ್ಟ್ ಲಿಂಕ್ನ ಹಾಕಿರ್ತೀನಿ. ನಾನು ಮರ್ತೋದ್ರೆ ಇನ್ ಕೇಸ್ ನಿಮಗೆ ಕೇಸ್ ಯಾರಿಗಾದರೂ ನಿಮಗೆ ಕೇಳಕ್ಕೆ ಮುಜುಗರ ಆದರೆ ನಾನೇ ಹಾಕಿರ್ತೀನಿ. ಓಕೆ. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ನಿಮಗೆ ಇವತ್ತು ನಾನು ಬಾತಿಂಗ್ ಪೌಡರ್ ಅಥವಾ ಬೇತಿಂಗ್ ಪೌಡರ್ ಏನು ಯೂಸ್ ಮಾಡ್ತೀರಾ ಅದನ್ನು ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ. ಸೊ ನಾನು ಬಂದು ಈ ಥರ ಆರೆಂಜ್ ಪೀಲ್ದು ಒಟ್ಟಿರುತ್ತಲ್ಲ ಆರೆಂಜ್ದು. ಸೊ ಇವತ್ತು ನಾನು ಗ್ರೀನ್ ಕಲರ್ ಆರೆಂಜ್ ಇರುತ್ತಲ್ಲ ಅದೇ ತೊಗೊಂಡಿದ್ದೀನಿ. ಐ ಮೀನ್ ಅದೇನಂತಾರೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಗ್ರೀನು ಮತ್ತು ಆರೆಂಜ್ ಮಿಕ್ಸ್ ಇರುತ್ತಲ್ಲ ಆ ಥರ ಆರೆಂಜ್ ತೊಗೊಂಡಿದ್ದೀನಿ. ಪ್ಯೂರ್ ಆರೆಂಜ್ ಬರುತ್ತಲ್ಲ, ಐ ಮೀನ್ ಫುಲ್ ಆರೆಂಜ್ ಕಲರಾಗಿ ಬರುತ್ತಲ್ಲ ಅದು ತೊಗೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ನಾನು ಅದೇ ಪೌಡ್ರ್ ಮಾಡಿದ್ದು. ಈ ಸತಿ ನನಗೆ ಮನೆಗೆ ತಂದಿದ್ರು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಈ ಥರ ಆರೆಂಜದು ಒಟ್ಟು ಇದಿರುತ್ತಲ್ಲ ಅದನ್ನೆಲ್ಲ ನಾನು ಮಿಕ್ಸರಲ್ಲಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಆ ಪೌಡ್ರ್ ಏನಿರುತ್ತೆ ಅದನ್ನು ನಾನು ಒಂದು ಸತಿ ನೀಟಾಗಿ ಜಡಿ ಥರ ಇಟ್ಕೊತೀನಿ. ಬಿಕಾಸ್ ನಮ್ಮ ಸ್ಕಿನ್ಗೆ ಅದು ಹಾರ್ಶ್ ಆಗಬಾರ್ದಲ್ವಾ. ತುಂಬ ರಫ್ ಇದ್ದರೆ ಸ್ಕಿನ್ನು ಬೇಗ ಹಾಳಾಗುತ್ತೆ. ಸೊ ಫುಲ್ಲು ಪೌಡರ್ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಫುಲ್ ಸ್ಮೂತಾಗಿ ಪೌಡರ್ ಆಗಿದೆ. ಅದು ಆ ಫಾರ್ಮ್ಯಾಟಲ್ಲಿರುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಕಳ್ಳೆ ಹಿಟ್ಟನ್ನು ಒಂದು ನಿಮಗೆ ಅಂದರೆ ನಿಮಗೆ ಗೊತ್ತಿರುತ್ತೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಒಂದು 1/2 kg ಇಲ್ಲ 1/4 kg ಆಗೋಷ್ಟು ನಾನು ಮಾಡಿ ಇಟ್ಕೊತೀನಿ. 1/4 kg ಆಗೋಷ್ಟು ನೀವು ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಆಲ್ಮೋಸ್ಟ್ 1 ವೀಕ್ ತನಕ ಬರುತ್ತೆ. ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು 4 ಟೇಬಲ್ ಸ್ಪೂನ್ ಅಷ್ಟು ನಾನು ಕಳ್ಳೆ ಹಿಟ್ಟನ್ನ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಮಾಡ್ಕೊಂಡಿದ್ದಂಥ ಒಂದು ಪೌಡರ್ ಏನಿತ್ತು ಆರೆಂಜ್ ಪೀಲ್ ಪೌಡರ್ ಅದೊಂದು 2 to 3 ಸ್ಪೂನ್ ಅಷ್ಟು ಹಾಕಿ ನೆಕ್ಸ್ಟ್ ಬಂದು ಅರಿಶಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬಂದು ಕಸ್ತೂರಿ ಅರಿಶಿನ ಯೂಸ್ ಮಾಡ್ತಿದ್ದೀನಿ. ಕಸ್ತೂರಿ ಅರಿಶಿನ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ಸ್ ಬೇಗ ಸಿಗುತ್ತೆ ನಾರ್ಮಲ್ ಅರಿಶಿನಗಿಂತ. ಇನ್ ಕೇಸ್ ಏನಾದರೂ ಹುಡುಗರಿಗೆ ಮೆನ್ಸ್ಗೆ ಏನಾದರೂ ಇದು ರಿಕ್ವೈರ್ಮೆಂಟ್ ಇದೆ, ಏನಾದರೂ ನಾವು ಯೂಸ್ ಮಾಡಬೇಕು ಅಂತ ನಿಮಗೆ ಏನಾದರೂ ಅನಿಸಿದ್ರೆ ಸೊ ಇಲ್ಲಿ ನೀವು ಅರಿಶಿನ ಸ್ಕಿಪ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಇಲ್ಲಿ ಅಕ್ಕಿ ಹಸಿಟ್ಟನ್ನ ನಾನು ಅದಕ್ಕೆ ನೆಸೆಸಿಟಿ ಎಷ್ಟಿರುತ್ತೋ ಅಷ್ಟು ಅಕ್ಕಿ ಹಸಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟಾಗಿರ್ಬೋದು, ಕಳ್ಳೆ ಹಿಟ್ಟಾಗಿರ್ಬೋದು ನಮ್ಮ ಸ್ಕಿನ್ಗೆ ಸ್ಕ್ರಬ್ಬರ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ಮುಲ್ತಾನ್ ಮಿಟ್ಟಿ ಅಂತ ನಾವೇನಂತೀವಿ ಅದು ನಿಮಗೆಲ್ಲರೂ ಗೊತ್ತಿರುತ್ತಲ್ವ. ಸೊ ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮುಲ್ತಾನ್ ಮಿಟ್ಟಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಇವಾಗ ನಾವು ಸ್ನಾನ ಮಾಡಬೇಕಾದ್ರೆ ಯೂಸ್ ಮಾಡಬೇಕಾದ್ರೆ ಅದೊಳ್ಳೆ ಪ್ಯಾಕ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ನಾನಕ್ಕೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಇದನ್ನು ತೊಗೊಂಡು ವಾಟ್ರಲ್ಲೇ ಮಿಕ್ಸ್ ಮಾಡಿಕೊಂಡು ಇದನ್ನ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಸ್ಕಿನ್ನಿಗೆ. ಸೊ ಟ್ಯಾನ್ ಆಗಿರ್ಬೋದು ಅಥವಾ ವಿಂಟರಲ್ಲಿ ಆಗಿರ್ಬೋದು, ಚಳಿಗಾಲದಾಗಿರ್ಬೋದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಇದು ಎಲ್ಲರೂ ಯೂಸ್ ಮಾಡ್ಬೋದು. ನಮಗೆ ಸ್ನಾನ ಆದಮೇಲೆ ಕಲರ್ ಸಹ ಇದು ಇಟ್ಕೊಳೋದಿಲ್ಲ, ಅರ್ಶಿನ ಕಲರ್ ಸಹ ಇಟ್ಕೊಳೋದಿಲ್ಲ. ನೀವು ಇನ್ ಕೇಸ್ ಔಟ್ಸೈಡ್ ಏನಾದರೂ ಓದಿದ್ರೆ ಅಂದ್ರೆ ಅವಾಗಲೂ ಯೂಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಶೇರ್ ಮಾಡ್ಕೊಳ್ಳಿ. ಸೊ ಗೈಸ್ ನಾನು ಈಗ ಔಟ್ಸೈಡ್ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಸೊ ಯಾಕಂತಂದರೆ ನೆಕ್ಸ್ಟು ಕಮಿಂಗ್ ಸ್ಯಾಟರ್ಡೇ ಹರ್ಷಿತದು ಬಂದು ಬರ್ತ್ಡೇ ಇದೆ. ಸೊ ಅವಳು ಶಾಪಿಂಗ್ ಮಾಡಬೇಕು ಅಂತ ಹೇಳೋದು. ಹಾಗಾಗಿ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದೆ ನಾಳೆ ಹೋಗಬೇಕು ಅಂತೇಳಿ ಸಂಡೇ. ಸೊ ನಾಳೆ ಅಷ್ಟು ಇರೋದಿಲ್ಲ ಹಂಗೆ ಹಿಂಗೆ ಅಂಗಡಿಗಳು ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ಟೈಮ್ 3-4 ಹತ್ತಿರ ಆಗ್ಬಿಟ್ಟಿದೆ. ಸೊ ಇವಾಗ ರೆಡಿ ಆಗಿದ್ದೀನಿ. ಬೇಗ ಅವಳು ಬರ್ತಾ ಇದ್ದಾಳೆ, ಹೊರಡ್ಬೇಕು ಇವಾಗ ಬಂದ ತಕ್ಷಣ. ಹಾಗೆ ಹೊರಡೋದೆ. ನಾನು ಸುಮ್ಮನೆ ಈ ಒಂದು ಔಟ್ಫಿಟ್ ಹಾಕಿದ್ದೀನಿ. ಸೊ ಒಂದು ಔಟ್ಫಿಟ್ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ವಾ. ಸೊ ಹಾಗಾಗಿ ಗಾಳಿ ಬರಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇದನ್ನ ಹಾಕಿದ್ದೀನಿ. ಸರಿ, ಎಸ್ ಲೇಟ್ ಮಾಡೋದು ಬೇಡ. ಇವಾಗ ಹೋಗ್ತೀನಿ, ಮತ್ತೆ ಬರೋದು ಲೇಟ್ ಆಗಿಬಿಡುತ್ತೆ, ಕತ್ಲೆ ಆಗಿಬಿಡುತ್ತೆ ಮತ್ತೆ ನೆಕ್ಸ್ಟ್ ಬರೋಷ್ಟರಲ್ಲಿ. ಸೊ ಇವಾಗ ಬೇಗ ಹೋಗೋಣ ಬನ್ನಿ. ನಾವೇನೇನು ಹೋಗೋಣ ಅಂತ ಕೆಳಗಡೆ ಬಂದ್ವಿ. ಅಷ್ಟೊತ್ತಿಗೆ ರೆಫ್ರಿಜರೇಟರ್ ಆರ್ಡರ್ ಬರ್ತಾಯಿದೆ ಅಂತ ಕಾಲ್ ಮಾಡಿದ್ರು. ಸೊ ಅದು ಓಪನ್ ಬಾಕ್ಸ್ ಡೆಲಿವರಿ ಆಗಿದೆ ಅಂತ ಅವರೇ ಓಪನ್ ಮಾಡಿ ಹೋದರು. ಇದ್ರ ಬಗ್ಗೆ ನಾನು ನೆಕ್ಸ್ಟು ಫುಲ್ ಡೀಟೇಲ್ಸು ನೆಕ್ಸ್ಟ್ ಬ್ಲಾಗಲ್ಲಿ ಮಾಡಿ ತೋರಿಸ್ತೀನಿ. ಸೊ ಹಾಗೆ ಲೇಟ್ ಆಗಿತ್ತಲ್ಲ ಶಾಪಿಂಗ್ ಹೋಗೋದ್ರಿಂದ ಹಂಗೆ ಹೋಗಿ ಹರ್ಷಿತ ಎಲ್ಲ ಅಲ್ಲಿ ಜಾಸ್ತಿ ಜನ ಇದ್ದರು, ತುಂಬಾ ಜನ ಇದ್ದರು. ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು. ಸೊ ನಾವು ಬರೋಷ್ಟರಲ್ಲೇ ಸಿಕ್ಕಾಬಿಟ್ಟೆ ಶಾಪಿಂಗ್ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಸಿಕ್ಕಾಬಿಟ್ಟೆ ಲೇಟಾಗಿ ಹೋಗಿತ್ತು. ನಾನು ಸ್ಮಾಲ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಲ್ಲಲ್ಲಿ ಅಷ್ಟೇ. ಸೊ ನಾವು ಆಲ್ರೆಡಿ ಬರೋಷ್ಟರಲ್ಲಿ 8:30 ಆಗೋಯ್ತು ಮನೆಗೆ. ವೆಲ್ಕಮ್ ಬ್ಯಾಕ್ ಅಗೇನ್ ಗೈಸ್. ಸೊ ಮೊನ್ನೆ ವ್ಲಾಗ್ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಫುಲ್ ಶಾಪಿಂಗ್ ಹೋಗಿ ಬಂದಮೇಲೆ ಫುಲ್ ಟಯರ್ಡ್ ಆಗೋಗಿತ್ತು. ಸೊ ಹಾಗಾಗಿ ಇವತ್ತು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಸೊ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮತ್ತೆ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಜೋಪಾನಾಗಿರಿ. ಸೊ ತುಂಬ ಬಿಸಿಲಿದೆ, ಎಲ್ಲರೂ ಹೈಡ್ರೇಟ್ ಆಗಿ ಡಿಹೈಡ್ರೇಟ್ ಮಾಡ್ಕೋಬೇಡಿ. ಸೊ ಟೇಕ್ ಕೇರ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಟಾಟಾ.